ಟ್ರೈನಲ್ಲಿ ನಾನು ನನ್ನ ಫ್ರೆಂಡು ಊದ್ಬಿಟ್ಟು ಹೊರಟೋದ್ವಿ. ಗೈಸ್ ವೆಲ್ಕಮ್ ಬ್ಯಾಕ್. ನಾನು ನನ್ನ ಫ್ರೆಂಡು ಊದ್ಬಿಟ್ಟು ಹೋಗ್ಬೇಕಿತ್ತಲ್ಲ, ಅದಕ್ಕೆ ಬೆಳಗ್ಗೆ 4:15ಗೆ ಎದ್ಬಿಟ್ಟು ಬಸ್ ಹತ್ತಕ್ಕೆ ಅಂದ್ಬಿಟ್ಟು ಓಡ್ತಾ ಇದ್ವಿ. ಒಳ್ಳೇದ್ ಮಾಡ್ತದ ಜನ್ಮಕ್ಕೆ ಹೋಗೋ. ಹೆಂಗೋ ಓಡ್ಕೊಂಬಂದು ಸೀದಾ ಬಸ್ ಹತ್ಕೊಂಡು ರೈಲ್ವೆ ಸ್ಟೇಷನ್ ರೀಚ್ ಆಗಿ ಟಿಕೆಟ್ ಎಲ್ಲ ತಗೊಂಡು ಪ್ಲಾಟ್ಫಾರ್ಮ್ಗೆ ಹೋಗ್ತಾ ಇದ್ವಿ. ಈ ಫಿಗರ್ ಎಲ್ಲೋ ನೋಡ್ದಂಗೈತಲ್ಲ, ನಂಗೂ ಹಂಗೆ ಅನ್ನಿಸ್ತಾ ಐತೆ. ಟ್ರೈನ್ ಬಂದ್ಮೇಲೆ ಎಲ್ಲರೂ ಕುತ್ಕೊಂಡು ಸೆಟಲ್ ಆದ್ವಿ. ಗೈಸ್ ಹುಡುಗ ಅಲ್ಲಿರೋ ಎರಡು ಮರ ನೋಡ್ಬಿಟ್ಟು ಕಾಡ್ ಅಂತವನೆ ನೋಡ್ರಿ. ಎಲ್ಗೋಗ್ತಾ ಇದೀವಿ ಅಂಟಿ ಇವಾಗ? ಯಾರು KSRTC ಅದನ್ನ ಬ್ಯಾಂಕಾಕಿಗೆ ಬಿಡ್ತಾರೆ. ನಾವೆಲ್ಲರೂ ಆಧಾರ್ ಕಾರ್ಡ್ ನ ಇಂಟರ್ನ್ಯಾಷನಲ್ ಕಾರ್ಡ್ ಮಾಡ್ಕೊಬೇಕಾಗುತ್ತೆ ಇನ್ಮೇಲೆ. ಸ್ವಲ್ಪ ಡಿಪ್ರೆಷನ್ ಅಲ್ಲಿ ಇದೀನಿ, ಸೀರಿಯಸ್ ಆಗಿ ನಾನು ಡಿಪ್ರೆಷನ್ ಅಲ್ಲಿ ಇದೀನಿ, ನನಗೆ ಆಗ್ತಾ ಇಲ್ಲ ಇರಕ್ಕೆ. ಗೈಸ್ ಫ್ರೀ ಟಿಕೆಟ್. ನಮ್ಮ ಹತ್ರ ಪ್ರಿಂಟಿಂಗ್ ಮಿಷಿನ್ ಇದೆಯಾ? ಎಲ್ಲಿಂದ ತರಲಿ ದುಡ್ಡು? ಎಲ್ಲಿಂದ ತರೋದು ದುಡ್ಡನ್ನ? ತಾನೇ ಹಿಮಾವತಿ ಬೆಟ್ಟದ ಹತ್ರ ಬಂದಿದ್ದೀವಿ. ನೆಕ್ಸ್ಟ್ ಲೆವೆಲ್ ಕ್ಯೂ ಇದೆ ಅಂತ ಬಿಕ್ಕಳ್ತಾ ಇದ್ರೆ ನನಗೆ ನೋಡಿ, ಅಲ್ಲಿರೋದು ಎಂಟ್ರೆನ್ಸ್. ಟ್ವಿನ್ನಿಂಗ್ ಹೀಗೆ ಸ್ಪೆಕ್ಸು ಸಹ ತೆಗಿಯಾಗೈತಲ್ಲ, ಅಷ್ಟು ಬಿಸಿಲಿದೆ. 2 hours ಕ್ಯೂ ಅಲ್ಲಿ ವೆಯ್ಟ್ ಮಾಡಾದ್ಮೇಲೆ ಎಂಟ್ರೆನ್ಸ್ ರೀಚ್ ಆದ್ವಿ. ಎಂಟ್ರೆನ್ಸ್ ರೀಚ್ ಆಗಾದ್ಮೇಲೆ ನಾವು KSRTC ಬಸ್ಸಲ್ಲೇ ಹೋಗ್ಬೇಕಿತ್ತು. ಪ್ರೈವೇಟ್ ವೆಹಿಕಲ್ಸ್ ಎಲ್ಲ ಬೆಟ್ಟದ ಮೇಲೆ ಬಿಡೋದಿಲ್ಲ. ಇಡೀ ಖಾನ್ದಾನೆ ಇಲ್ಲಿ ಕೂತಿದ್ದೀವಿ. ಬಸ್ ಹತ್ಕೊಂಡು ಬೆಟ್ಟದ ಮೇಲೆ ಬಂದು ರೀಚ್ ಆದ್ವಿ. 2 hours ವೆಯ್ಟ್ ಮಾಡ್ಕೊಂಡು ಬಂದಿದ್ಕು ಕಂಪ್ಲೀಟ್ಲಿ ವರ್ತ್ ಅನ್ನಿಸ್ತು. ಪ್ಲೇಸ್ ಮಾತ್ರ ತುಂಬ ಪೀಸಾಗಿದೆ, ತುಂಬ ಚೆನ್ನಾಗಿದೆ. ನೀವು ಯಾರನ್ನ ಬರೋದಿದ್ರೆ ಆಲ್ಮೋಸ್ಟ್ ವೀಕ್ ಡೇಸಲ್ಲಿ ಪ್ಲ್ಯಾನ್ ಮಾಡಿ, ವೀಕೆಂಡಲ್ಲಿ ಪ್ಲ್ಯಾನ್ ಮಾಡಬೇಡಿ, ಯಾಕಂದರೆ ತುಂಬ ರಶ್ ಇರುತ್ತೆ. ಎಲ್ಲ ಮುಗಿಸ್ಕೊಂಡು ಬೆಟ್ಟದಿಂದ ಕೆಳಗಡೆ ಬಂದ್ವಿ. ಹಾಗೆ ಸೀದಾ ಅಲ್ಲಿಂದ ಮೈಸೂರು ಬಸ್ ಸ್ಟಾಪ್ಗೆ ರೀಚ್ ಆದ್ವಿ. ಎಲ್ರೂ ಬಸ್ ಇನ್ನೂ ಬಂದಿರಲಿಲ್ಲ, ಅದಕ್ಕೆ ನಾನು ನನ್ನ ಫ್ರೆಂಡು ಸುತ್ತಾಡ್ಕೊಂಬರೋಣ ಅಂತ ಬಸ್ ಸ್ಟಾಪಿಂದ ಈಚೆಗಡೆ ಹೋದ್ವಿ. ಶಾಪಿಂಗ್ ಮಾಡೋಣ ಅಂತ ಬಂದ್ವಿ. ಏನೂ ಇಷ್ಟ ಆಗಿಲ್ಲ. ಕೊನೆಗೆ ಸುಮ್ಮನೆ ಪ್ರೋಟೀನ್ ಬಾರ್ ತಗೊಂಡು ಹೋಯ್ತಾ ಇದ್ದೀವಿ. ಅದು ಅಲ್ಲದೆ ನನ್ನ ಹತ್ರ ದುಡ್ಡು ಇರಲಿಲ್ಲ, ಅದು ಬೇರೆ ಪ್ರಶ್ನೆ. ಸೀದಾ ಬ್ಯಾಂಗ್ಳೂರಿಗೆ ಬಂದು ವಾಪಸ್ ಮನೆ ಕಡೆಗೆ ಹೋದ್ವಿ. ನಿಮಗೆ ಈ ವ್ಲಾಗ್ ಇಷ್ಟ ಆಗಿದ್ರೆ ಲೈಕ್ ಮಾಡಿ. ನಾನು ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ. ಓಕೆ ಬಾಯ್.